ಅಯ್ಯೋ ಬೇವರ್ಸಿ ನಾಯಿ ನನ್ನ ಮಗನೇ. ಥೂ ನಿನ್ ಮಕ್ಕಿಷ್ಟು ಬೆಂಕಿ ಹಾಕ. ಲೇ ನೀನು ಒಂದು ಹೆಣ್ಣಾಗಿದ್ಕೊಂಡು ಇನ್ನೊಂದು ಹೆಣ್ಣು ಸಂಸಾರ ಹಾಳು ಮಾಡಕ್ಕೆ ಅಂತ ನೋಡ್ತಾ ಇದೆಯಲ್ಲೇ. ನೀನು ಒಬ್ಳು ಹೆಣ್ಣೆನೆ. ಥೂ ನಿನ್ನ ನಾಲ್ಗೆ ಸೇದೋಗ. ಏನೇ ಅನ್ಕೊಂಡಿದ್ಯಾ ನನ್ನ? ಏನ್ ಅನ್ಕೊಂಡಿದ್ಯಾ? ನನಗೆ ಡೈವರ್ಸ್ ಕೊಡು ಅಂತ ಹೇಳ್ಬಿಟ್ಟು ನನ್ನ ಗಂಡಂಗೆ ಹೇಳ್ತಾ ಇದೆಯೇನೆ ಡೈವರ್ಸ್ ಕೊಡು ಅಂತ ಹೇಳ್ಬಿಟ್ಟು. ನಾನು ಕೊಡಕ್ಕಿಲ್ವೇ? ನಾನು ಕೊಡಕ್ಕಿಲ್ಲ. ನಾನು ಹೆಂಗೋ ನನ್ನ ಪಾಡು ನಾನಿದ್ರೆ ಬಂದ್ಬಿಟ್ಟು ತಾಳಿ ಕಟ್ಬಿಟ್ಟು ಹೀಗೆ ನೋಡಿದ್ರೆ ಡೈವರ್ಸ್ ಅಂತೆ ಡೈವರ್ಸು. ಏನಯ್ಯ ಅವಳು ಮಾತು ಕಟ್ಕೊಂಡ್ಬಿಟ್ಟು ನಾನು ಡೈವರ್ಸ್ ಕೊಡಕ್ಕೆ ರೆಡಿ ಆಗಿದ್ಯಾ? ಮತ್ತು ನನ್ನ ಜೀವನ ಯಾಕೆ ಹಾಳು ಮಾಡಿದೆ ನೀನು? ಹಾಳಾಗಿ ಹೋಗ್ಬೋದಿತ್ತಲ್ಲ ಇವಳನ್ನೇ ಕಟ್ಕೊಂಡು. ನನಗೆ ತಾಳಿ ಕಟ್ಬಿಟ್ಟು ನನಗೆ ಮೋಸ ಮಾಡಿ ನನ್ನ ಜೀವನನೇ ಸರ್ವ ನಾಶ ಮಾಡ್ಬಿಟ್ಟು ಇವಾಗ ನೋಡಿದ್ರೆ ಇವಳ ಜೊತೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ತಾ ಇದ್ದೀಗ ನೀನು. ನೋಡು ಈ ಜನ್ಮದಾಗ ನಾನು ನಿನಗೆ ಡೈವರ್ಸ್ ಕೊಡಕ್ಕಿಲ್ಲ. ಬೇಬಿ ಬೇಬಿ ನನ್ ಹೊಡಿತಾವಳೆ. ಅಯ್ಯೋ ಅಯ್ಯಪ್ಪ, ಏನೇ ಗಂಡಂಗೆ ಹೊಡಿತಾ ಇದೀಯ ನೀನು? ಹೀಗೊಂದು ಕೊಟ್ಟ ಅಂದ್ರೆ ಏನಲ್ಲೇ ಕೂಡ ನೀನು ನನಗೆ ಮೋಸ ಮಾಡ್ತಾ ಇದೀಯಾ. ನನಗೆ ಎಷ್ಟು ಮೋಸ ಮಾಡ್ತಾ ಇದೀಯಾ ಅಂತಂದ್ರೆ ನನಗೆ ಯಾಕ್ಲಾ ತಾಳಿ ಕಟ್ಟನ್ ಜೀವನ ಹಾಳು ಮಾಡ್ದೆ? ಯಪ್ಪ ರಾಧಾ, ಸುಮ್ಮನೆ ಇದ್ರೆ ಸರಿ. ಇಲ್ಲ ನಿನಗೆ ನೋಡು, ಇಲ್ಲೆಲ್ಲ ರೋಡು, ಇಲ್ಲೆಲ್ಲ ಬೀದಿನಾಗೆ ನನ್ನ ಮಾನ ಮರ್ಯಾದೆ ಕಳಿತಾ ಇದೆಯಾ ನೀನು? ಇದೆಲ್ಲ ಬೀದಿ, ಎಲ್ಲರೂ ನೋಡ್ಬಿಡ್ತಾರೆ. ನೋಡು ಸುಮ್ಮನೆ ಹೊಂಟೋಗು ಇಲ್ಲಿಂದ. ಮನೆ ಹತ್ರ ಬರ್ತೀನಿ, ಕುಂತ್ಕೊಂಡು ಇಬ್ರು ಮಾತಾಡೋಣ. ನೋಡು ಇಲ್ಲಿ ಅವರು ಇವರು ಬರ್ತಾರೆ, ಈ ಹೊಲದತ್ರ ಎಲ್ಲ ಅವರು ಇವರು ನೋಡ್ಕೊಂಡು ಹೋಯ್ತಾ ಇರ್ತಾರೆ. ನೀನು ಬಂದ್ಬಿಟ್ಟು ನೀನು ಸುಮ್ಕೆ ಏನಿಯಾ ನನ್ನ ಮಾನ ಮುರುವದಿ ಎಲ್ಲ ನೀನು ಕಳಿಬೇಡ. ನೀನು ಹೋಗು ಸುಮ್ಮನೆ. ಅಂತಕ್ಕೆ ಹೋದ್ಮೇಲೆ ನಾನು ಮಾತಾಡ್ತೀನಿ, ನಿನ್ನ ಹತ್ರ ಮಾತಾಡ್ತೀನಿ. ಹೇಳ್ದೆ ತಾನೆ ನನ್ನ ಮನೆ ಹತ್ರ ಬರ್ತೀನಿ ಮಾತಾಡೋಣ ಅಂತ. ಇವಳನ್ನ ಹೊಡೆದು ಬಡ್ದು ಹಿಂಗೆಲ್ಲ ಮಾಡ್ತೆ ಅಂದರೆ ನಾನು ಸುಮ್ಮನೆ ಇರಲ್ಲ. ನಾನು ಏನು ಮಾಡ್ತೀನೋ ನನಗೆ ಏನಿಯಾ ಗೊತ್ತಿಲ್ಲ. ನನ್ನ ಮಾನ ಮರ್ಯಾದೆ ಕಳಿಯೋಕ್ಕೆ ಅಂತ ನೀನು ಹುಟ್ಟಿದೀಯ ನೀನು. ನೋಡು ನಾನು ಏನಾರ ಮಾಡ್ಕೊತೀನಿ, ನನಗೆ ನೀನಂದ್ರೆ ಇಷ್ಟ ಇಲ್ಲ. ನೀನು ಹಿಂಗೆಲ್ಲ ನನಗೆ ಟಾರ್ಚರ್ ಕೊಟ್ಬಿಟ್ರೆ ನಾನು ಸುಮ್ಮನಿರಕ್ಕಿಲ್ಲ ಅಷ್ಟೇ. ಏನಿಯಾ ಹೋಗೆ ಹೋಗೆ ಇಲ್ಲಿಂದ. ಸುಮ್ಕೆ ಏನಿಯಾ ಹೇಳ್ತಾ ಇದ್ದೀನಿ ತಾನೇ ಹೋಗು ಅಂತ. ಅಪ್ಪ ಲೇ ಮನ್ಯಾಳಿ ಜಾಡ್ ಸೋದ್ಬಿಡ್ತೀನಿ. ಅಯ್ಯೋ 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 ಬೇಬಿ ನನ್ನ ಜುಟ್ಟು ಹಿಡ್ಕೊಂಡವಳೆ ಬೇಬಿ. ತುಂಬಾ ನೋವಾಗ್ತೈತೆ ಬೇಬಿ. ಲೇ ರಾಧಾ, ನಿನ್ಗೆ ಯಾವಳ ಹೇಳ್ಕೊಟ್ಟಿದ್ ನಿಂಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತೆ? ಬಿಡೆ ಅವಳು ಜುಟ್ನ ಬಿಡು ಅಂತ ಹೇಳ್ತಾ ಇದ್ದೀನಿ ತಾನೇ. ನಾಯಿ ನನ್ನ ಮಗನೇ, ನೀನು ಎಷ್ಟು ಇಷ್ಟಪಡ್ತಾ ಇದ್ದೆ ನೀನು? ಅಷ್ಟೊಂದು ನಿನಗೆ ಇವಳನ್ನ ಇಷ್ಟಪಟ್ಟು ಇವಳನ್ನ ಮದುವೆ ಮಾಡ್ಕೋಬೇಕು ಅನ್ನಂಗಿದ್ರೆ ನನಗೆ ಯಾಕೆ ನೀನು ತಾಳಿ ಕಟ್ಟು ನನ್ನ ಜೀವನ ಯಾಕೆ ಹಾಳು ಮಾಡಿದೆ ನೀನು? ನನ್ನ ಜೀವನ ಅಂದ್ರೆ ಆಟ ಅಂತ ಅನ್ಕೊಂಬಿಟ್ಟಿದ್ದೀಗ. ಹಳ್ಳಿಗೆ ಹೋಗು ಅಂತ ನಿಂಗೆ ಮೊದಲೇ ಗೊತ್ತಿದೆ, ನಿಂಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರೆ ನೀನು ಯಾಕೆ ಬಂದ್ಬಿಟ್ಟು ನನಗೆ ತಾಳಿ ಕಟ್ಬಿಟ್ಟು ಇವಾಗ ಮೋಸ ಮಾಡ್ತಾ ಇದೆಯಾ? ಈಗ ನೀನು ನನ್ನನ್ನು ಬಿಟ್ಬಿಟ್ರೆ ನನ್ನ ಜೀವನ ಏನು? ನನ್ನ ಮುಂದೆ ನನ್ನ ಜೀವನದ ಪ್ರಶ್ನೆ ಏನು? ನನ್ನ ಕತೆ ಹೇಳು ನೀನು ಏನು ಅಂತ ಹೇಳ್ಬಿಟ್ಟು. ಈ ಬೇವರ್ಸಿಗೆ ನೀನು ಮದುವೆ ಮಾಡ್ಕೋಬೇಕು ಅನ್ನೋದಾಗಿದ್ರೆ ಅವತ್ತೇ ನೀನು ಓಡೋಗ್ಬಿಟ್ಟು ಮಾಡ್ಬಿಟ್ಟು ಮದುವೆ ಮಾಡ್ಕೋಬೇಕಿತ್ತು ನೀನು. ನನ್ನನ್ನು ಮಾಡ್ಕೊಬಿಟ್ಟು ನನ್ನ ಜೀವನ ಹಾಳು ಮಾಡ್ಬಿಟ್ಟು ಈಗ ಈ ಬೇವರ್ಸಿನ ಮದುವೆ ಮಾಡ್ಕೊಳಕ್ಕೆ ಅಂತ ಹೊಂಟಿದೆಯಲ್ಲ. ನೋಡ್ಲಾ ನಾನು ಸತ್ರು ಡೈವರ್ಸ್ ಕೊಡಕ್ಕಿಲ್ಲ. ಇವಳನ್ನ ಇಲ್ಲೇ ಸಾಯಿಸ್ಬಿಡ್ತೀನಿ, ನಿಮ್ಮಿಬ್ರು ಇಲ್ಲೇ ಸಾಯಿಸ್ತೀನಿ. ನನ್ನ ಜೀವನ ಹಾಳು ಮಾಡ್ಬಿಟ್ರಿ ಅಲ್ವಾ? ಲೇ ನೀನು ಒಂದು ಹೆಣ್ಣಾಗಿತ್ಕೊಂಡು ಇನ್ನೊಂದು ಹುಡುಗಿ ಸಂಸಾರ ಹಾಳು ಮಾಡಕ್ಕೆ ನಿನಗೆ ನಾಚಿಕೆ ಆಗಲ್ವೇನೆ? ನಿನಗೆ ಇನ್ನೊಂದು ಹುಡುಗಿ ಸಂಸಾರ ಹಾಳು ಮಾಡ್ತಿದ್ದೀಗಲ್ವೇ ನೀನು? ನಾಚಿಕೆ ಆಯ್ತಿಲ್ವ ನಿನಗೆ? ನೋಡು ನೀನು ಬಿಡು ನನ್ನ ಜುಟ್ಟ, ಪ್ಲೀಸ್ ಬಿಡು. ನೋಡು ನೀನು ಬರೋದಕ್ಕಿಂತ ಮುಂಚೆಯಿಂದಲೂ ನಾವಿಬ್ರು ಲವ್ ಮಾಡ್ತಾ ಇದ್ವಿ. ಇವ್ರಮ್ಮ ಬಲವಂತವಾಗಿ ಮದುವೆ ಮಾಡಿರೋದು. ಇವ್ರಮ್ಮಂಗೆ ನಮ್ಮ ಮನೆಯವ್ರ ಕಂಡ್ರೆ ಆಗಲ್ಲ, ನಮ್ಮ ಮನೆಯವ್ರಂದ್ರೆ ಇಷ್ಟ ಇಲ್ಲ. ಅದಕ್ಕೆ ಅವ್ರಮ್ಮ ಬೇಕು ಅಂತಲೇ ನಿನಗೆ ಮದುವೆ ಮಾಡಿಕೊಟ್ಟಿರೋದು. ನೋಡು ನಮ್ದೇನು ತಪ್ಪಿಲ್ಲ, ಎಲ್ಲ ಇವ್ರಮ್ಮಂದೇ ತಪ್ಪು. ಇವ್ರಮ್ಮನ ಬಲವಂತಕ್ಕೆ ಮದುವೆ ಮಾಡ್ಕೊಂಡಿದ್ದು. ನೋಡು ನಮ್ಮ ಅಮ್ಮನ ವಿಷಯ ನಿಂಗೆ ಇನ್ನೂ ಗೊತ್ತಿಲ್ಲ ಭದ್ರಮ್ಮ ಏನು ಅಂತೇಳಿ. ನೀನು ನನಗೆ ಹೊಡೆದೆ ಅಂತ ಗೊತ್ತಾಯ್ತು ಅಂದರೆ ನಮ್ಮ ಅಮ್ಮಂಗೆ ನೀನು ಚರ್ಮ ಸುಲಿತತೆ ಬಂದ್ಬಿಟ್ಟು. ಸುಮ್ಮನೆ ನನ್ನ ಬಿಟ್ಟರೆ ಸರಿ, ಇಲ್ಲ ಅಂದರೆ ನಿನ್ಗೆ ಏನಾಗ್ತಿತ್ತೋ ನನಗಂತೂ ಗೊತ್ತಿಲ್ಲ. ರಾಧಾ ಸುಮ್ಮನೆ ಬಿಟ್ಬಿಡು, ನನ್ನ ಇವಳನ್ನ ಸುಖವಾಗಿರಾಕ್ ಬಿಟ್ಬಿಡು. ನಿನ್ಗೆ ಯಾವ ಹೇಳ್ಕೊಟ್ಲು ನಿನಗೆ? ಇಂಥ ಕಿತ್ತೋಗಿರೋ ಕೆಲಸ ಮಾಡಿ ಹೊಡೆದಾಡು ಅಂತ ಹೇಳ್ಬಿಟ್ಟು ಊರು ಚೆನ್ನಾಗಿಲ್ಲ ನಿಂತ್ಕೊಂಡು ನೋಡ್ತಾರೆ. ನೋಡು ಸುಮ್ಮನೆ ಬಿಟ್ಬಿಟ್ಟು ಇಲ್ಲಿಂದ ಹೊರಟೋಗು. ನನಗೂ ನಿನಗೂ ಸೆಟ್ ಆಗಕ್ಕಿಲ್ಲ. ನಾನು ಏನೋ ಒಂದು ಮಾತಾಡ್ತೀನಿ, ಹೊರಟೋಗು. ಇವಳನ್ನ ಬಿಟ್ಬಿಡು. ನೋಡು ನೀನು ಪಿಂಕಿ, ನೀನು ನಡಿ, ಹೋಗಿ ನಡಿ. ಬಿಡೆ ಬಿಡೆ, ನಮ್ಮ ಅಮ್ಮಂಗೆ ಹೇಳಿ ನಿನಗೆ ಮಾಡಿಸ್ತೀನಿ ಕಣ್ಲೆ. ನೀನು ಸುಮ್ಮನೆ ಬಿಡಲ್ಲ. ನಮ್ಮ ಅಮ್ಮಂಗೆ ಹೇಳಿ ಸರಿಯಾಗಿ ಬೆಂಡೆತ್ತಿಸ್ತೀನಿ ನಿನಗೆ. ಅಪ್ಪ ನನ್ನ ಕೂದಲು ಹಳ್ಳಿ ಗುಗ್ಗು ಹಳ್ಳಿ ಗಮಾರಿ. ನೀನೇ ಇಷ್ಟ ಆಡಬೇಕಾದ್ರೆ ನೀನು ಕಲಿಸ್ತೀನಿ ಕಣೆ ಪಾಠನ. ಇಷ್ಟು ದಿನ ನಿನಗೆ ಗೊತ್ತಿಲ್ಲ ಅಂತ ಸುಮ್ಮನೆ ಇದ್ದೆ, ಆದರೆ ಇವಾಗ ನಿನಗೆಲ್ಲ ಗೊತ್ತಾಗೈತಲ್ಲ, ನಾನಂತೂ ಸುಮ್ಮನೆ ಬಿಡಲ್ಲ ನಿನಗೆ. ಸರಿಯಾಗಿ ನೀನು ಗ್ರಾಚಾರ ಬಿಡಿಸ್ತೀನಿ ನೋಡ್ತೀರಿ. ನಮ್ಮ ಅಮ್ಮಂಗೆ ಹೇಳಿ ನಮ್ಮಮ್ಮ ಭದ್ರಮ್ಮ ಕಾಲಿತ್ತು ಅಂದರೆ ಅಲ್ಲಿ ನಿನ್ನ ಕತೆ ಫಿನಿಶ್ ಆಯಿತು ಅಂತಲೇ ಅನ್ಕೊಂಬಿಡು. ಏನು ನಿನ್ನ ಮುಖ ನೋಡ್ತಾ ಇದೆಯಾ? ನೀನು ಹೆಂಡ್ತಿನ ನಿನ್ನ ಕೈಲಿ ಬಿಡ್ಸೋಕ್ಕಾಗ್ತಿಲ್ವಾ? ಇದೇನಾ ನೀನು ಗಂಡಸ್ತಾನ ಅಂತ ತೋರಿಸ್ತಿರೋದು? ನೀನು ಹೆಂಡ್ತಿ ಹಿಡ್ಕೊಂಡಳು, ನನ್ನ ಜುಟ್ಟೆಲ್ಲ ಉರಿತೈತೆ ಬೇಬಿ. ಹಿಡ್ಕೊಂಡಳು 4 ತಾಟು 4 ತಾಟಿ ಬಿಡಿಸು ನನ್ನ ಕೂದಲುನ. ಅಪ್ಪ ನಾನು ಹೋಗ್ಬೇಕು, ಬಿಡಿಸು ಪ್ಲೀಸ್, ನೋಯ್ತೈತೆ ಬಿಡಿಸು. ಈ ಕಿತ್ತೋಗಿರೋಳಿಗೆ ಮೊದಲು ಡೈವರ್ಸ್ ಕೊಡು. ಇವಳಿಂತ ರಾಕ್ಷಸಿ ಅಂತ ನನಗೆ ಗೊತ್ತಿರಲಿಲ್ಲ. ಬೇಬಿ ಇವ್ರ ಜೊತೆ ಹೆಂಗ್ ಬಾಳ್ಮೆ ಮಾಡ್ತೀಯಾ? ಬಿಡಿಸು ಬೇಬಿ, ನಾನು ಹೋಗ್ತೀನಿ. ಅಪ್ಪ ಬಿಡೆ ರಾಧಾ, ಬಿಡೆ. ಅಪ್ಪ ಲೇ ಯಪ್ಪ, ಲೇ ರಾಧಾ ಯಪ್ಪ, ನಿನ್ಗೇನೇ ಆಗೈತೆ? ಅಪ್ಪ ಬಿಡೆ ಬಿಡೆ, ಅವಳನ್ನ ಬಿಡು. ನಂದು ನಿಂದು ಏನಾಯ್ತೋ ಕುತ್ಕೊಂಡು ಮಾತಾಡೋಣ ರಾಧಾ, ಸುಮ್ಮನೆ ಬಿಡು. ನಡಿಯೇ ನಮ್ಮ ಮನೆ ಹತ್ರ ನಡಿ. ನಮ್ಮ ಅತ್ತೆ ಮಾವನ ಹತ್ರ ಕರ್ಕೊಂಡೋಗಿ ನೀನು ಬಿಡ್ತೀನಿ. ಈಗ ಹೇಳ್ದಲ್ಲ ಈ ವಿಷಯ ಎಲ್ಲನೂ ನಮ್ಮ ಅತ್ತೆ ಮಾವನ ಹತ್ರ ನೀನು ಹೇಳ್ಬೇಕು. ನೀನು ಅಷ್ಟೇನೇನೆ ಎಲ್ಲ ವಿಷಯನೂ ಹೇಳು ನೀನು ಅತ್ತೆ ಮಾವಂಗೆ. ಹಿಂಗೆ ಇಷ್ಟಪಟ್ಟಿದ್ದೀನಿ, ಹಿಂಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳು. ಆಮೇಲಿಂದ ನೋಡೋಣ ಅತ್ತೆ ಮಾವ ಏನು ಹೇಳ್ತಾರೋ, ಆಮೇಲೆ ಡಿಸೈಡ್ ಮಾಡ್ತೀನಿ. ನನಗೆ ಅನ್ಯಾಯ ಆಗ್ತಾ ಇದ್ರು ಅದು ಹೆಂಗೆ ಅತ್ತೆ ಮಾವ ಸುಮ್ಮನೆ ಇರ್ತಾರೋ ನಾನು ನೋಡೇ ಬಿಡ್ತೀನಿ. ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದೀರಾ ಇಬ್ಬರು ಸೇರ್ಕೊಂಡು. ಎಷ್ಟು ದಿನದಿಂದ ನಡೆಸ್ತಾ ಇದ್ದೀರಾ ಈ ಲವ್ವಿ ಡವ್ವಿ ಕಂತ್ರಿ ಕೆಲಸನ? ಎಷ್ಟು ದಿನದಿಂದ ನಡೆಸ್ತಾ ಇದ್ದೀರಾ ಹೇಳಿ? 1 ದಿನ ಅಲ್ಲ 2 ದಿನ ಅಲ್ಲ, ಸುಮಾರು ದಿನದಿಂದ. ಅವತ್ತು ನನಗೆ ಪೊದ್ದು ಹೇಳಿದ್ಲು ನಿನ್ನ ವಿಷಯನ, ಆದರೆ ನಾನೇನೇನೆ
ನಂಬಿರಲಿಲ್ಲ ನನ್ನ ಗಂಡನ ಮೇಲೆ ಅಷ್ಟು ನಂಬಿಕೆ ಇತ್ತು ನನಗೆ. ಆದರೆ ಇವತ್ತು ಎಲ್ಲ ನಂಬಿಕೆನೂ ಮುರಿದೋಯ್ತು. ನಡಿ, ಜುಟ್ಟು ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತೀನಿ ನಮ್ಮ ಮನೆ ಹತ್ರ. ನಡಿ, ನಿನಗೈತೆ, ಸರಿಯಾಗೈತೆ ನಿನಗೆ ಐತೆ. ಊರು ಮುಂದೆ ನಿಮ್ಮ ಮಾನ ಮರ್ಯಾದೆ ಕಳೀಲಿಲ್ಲ ಅಂತಂದರೆ ಕೇಳಲೇ, ಅದು ಯಾವ ಬಂಗಾರ, ಯಾವ ಭದ್ರಮ್ಮ ಬತ್ತಾಳೋ, ಯಾವ ಬಂಗಾರಮ್ಮ ಬತ್ತಾಳೋ ನಾನು ನೋಡೇ ಬಿಡ್ತೀನಿ. ಊರು ಪಟೇಲಪ್ಪ ಬತ್ತಾನ, ಅವನು ನೋಡೇ ಬಿಡ್ತೀನಿ. ಕರ್ಕೊಂಬಿಟ್ಟು ಬಾ. ನನ್ನೇ ಹೊಡಿಯಕ್ಕೆ ಬತ್ತೀಯಾ? ಇಷ್ಟೊತ್ತು ಸೈಲೆಂಟಾಗಿದ್ದೆ ಅಂತ ಹೇಳ್ಬಿಟ್ಟು ಈಗ ನೀನು ಅವತಾರ ಮಾಡ್ತಿದ್ಯಾ? ಒಂದು ಕೈ ಮುಟ್ಟದೆ ನನ್ನ ಜುಟ್ಟು ಹಿಡ್ಕೊಂಡಿದ್ದೆ ಅಲ್ವಾ? ನಾನೇನಾರ ನಿಂತ್ಕೊಂಡೆ ಅಂದರೆ ಜಗಳ ಆಡೋಕ್ಕೆ ನಮ್ಮ ಮನೆ ಕೆಲಸದ ಆಳುಗಳೆಲ್ಲ ಇಲ್ಲೇ ಇರ್ತಾರೆ ನೋಡು. ನಾನು ಇವತ್ತು ಓಪನ್ನಾಗಿ ಹೇಳ್ತಾ ಇದ್ದೀನಿ, ನಾನು ನಿನ್ನ ಗಂಡನ ಮದುವೆ ಮಾಡ್ಕೊಂತೀನಿ. ಏನು ಮಾಡ್ತೀಯ ಮಾಡು. ನಿನ್ನ ಗಂಡನ ಡೈವರ್ಸು ನೀನು ಕೊಡ್ತೀಯಾ? ಕೊಡಲೇಬೇಕು, ಸರಿನಾ? ಕೊಡ್ತೀಯಾ? ಅವನು ನನ್ನ ಹುಡುಗನ ಕಿತ್ಕೊಂಡಿರೋಳು ನೀನು. ಇವಾಗ ನಿನ್ನಿಂದ ನಿನಗೆ ನನ್ನ ಗಂಡ ನನಗೆ ವಾಪಸ್ ಬೇಕು. ಅವನ್ನೇ ನಾನು ಮದುವೆ ಮಾಡ್ಕೊತೀನಿ. ಅದು ಯಾವಳ ಬಂದು ತಡಿತಾಳೋ ನಾನು ನೋಡೇ ಬಿಡ್ತೀನಿ. ನ್ಯಾಯ ಪಂಚಾಯತಿ ಕಲಾಕ್ಸು. ಅದು ಹೆಂಗೆ ಕಲಾಕ್ಸ್ತೀಯೋ ನಾನು ನೋಡೇ ಬಿಡ್ತೀನಿ. ನಮ್ಮಮ್ಮಂಗೆ ಇಷ್ಟು ದಿನ ಹೇಳೇ ಇರಲಿಲ್ಲ ಇವನ ವಿಷಯನ. ಇವತ್ತೋಗಿ ನಮ್ಮಮ್ಮಂಗೆ ಎಲ್ಲ ವಿಷಯನೂ ಹೇಳ್ತೀನಿ. ಹೌದು, ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ವಿಷಯನೂ ಹೇಳ್ತೀನಿ. ಏಯ್, ನ್ಯಾಯ ಯಾವತ್ತಿದ್ರು ನನ್ನ ಕಡೆನೇ ನ್ಯಾಯ, ನಿನ್ನ ಕಡೆ ನ್ಯಾಯ ಬರೋಕ್ಕೆ ಸಾಧ್ಯನೇ ಇಲ್ಲ. ತಾಳಿ ಕಟ್ಸ್ಕೊಂಡಿದ್ದೀನಿ ಕಣ್ಲೆ, ತಾಳಿ ಕಟ್ಸ್ಕೊಂಡಿದ್ದೀನಿ. ನನ್ನ ಜಾಗದಾಗ ಇನ್ನೊಬ್ಳು ಯಾವಳು ಬರೋಕ್ಕೆ ನಾನು ಬಿಡೋಕ್ಕಿಲ್ಲ. ನನ್ನ ಕೊನೆ ಉಸಿರ ಗಂಟ ಅದು ಏನಾನ ಆಗಲಿ, ನಾನಂತೂ ನನ್ನ ತಾಳಿ ತೆಗಿಯೋದಿಲ್ಲ. ನಾನು ನನ್ನ ಗಂಡಂಗೆ ಡೈವರ್ಸ್ ಕೊಡೋದಿಲ್ಲ. ನಾನು ಯಾಕೆ ಕೊಡ್ಬೇಕು ನನ್ನ ಗಂಡಂಗೆ ಡೈವರ್ಸ್ನ? ನಾನು ಕೊಟ್ಟರೆ ತಾನೇ ನೀನು ಮದುವೆ ಮಾಡ್ಕೊಳ್ಳೋದು. ನೀನು ನನ್ನ ಜೀವನ ಹಾಳು ಮಾಡಕ್ಕೆ ಬರ್ತಾ ಇದೆಯಾ ಅಂದರೆ ನಾನು ನಿನ್ನ ಜೀವನ ಹಾಳು ಮಾಡ್ತೀನಿ. ನಾನು ಸತ್ರು ಡೈವರ್ಸ್ ಕೊಡೋಕ್ಕಿಲ್ಲ. ನಾನು ಯಾಣದ ಮೇಲೆ ನೀವು ತಾಳಿ ಕಟ್ಕೋಬೇಕು ಬಿಟ್ರೆ ನನ್ನ ಡೈವರ್ಸ್ ಪೇಪರ್ ಮೇಲೆ ನಿಮ್ಮನ್ನು ತಾಳಿ ಕಟ್ಕೊಳಕ್ಕೆ ನಾನು ಬಿಡೋದೇ ಇಲ್ಲ ಬಿಡು. ಅದೇನಾಯ್ತದೋ ಆಗಲಿ, ನಾನೇ ನೋಡ್ಕೊಬಿಡ್ತೀನಿ. ಅವತ್ತು ಪೊದ್ದಿ ಹೇಳ್ದಾಗೆ ನೀನು ನಾನು ಸೀರಿಯಸ್ಸಾಗಿ ತಗೊಬಿಟ್ಟಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಅಡ್ಕ ಮಾಡ್ತಿದ್ದೆ ಇಷ್ಟೊತ್ತಿಗೆ. ಆದರೆ ಏನು ಮಾಡ್ತೀಯ, ನಾನೇ ನನ್ನ ಗಂಡನ ಮೇಲೆ ಶಾನೆ ನಂಬಿಕೆ ಇಟ್ಬಿಟ್ಟೆ. ನನ್ನ ಗಂಡ ಅಂತ ನೀನು ಇಷ್ಟೊಂದು ಅದ್ಮೀರು ಕುಂತ್ಕೊಂತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ನನ್ನ ಗಂಡನ ನಾನು ಬುಟ್ಟು ಕೊಡಲ್ಲ ಅಂದರೆ ಬುಟ್ಟು ಕೊಡಲ್ಲ, ಒಯ್ತಾ ಇರಲಿಂದ. ಲೇ, ಈಗ ಬಿಡ್ತೀಯ? ತೆಗೆದ್ನಾಲ್ಕು ಬಾರಿಸ್ಲಾ? ಗಂಡನಂತೆ ಗಂಡ ನೀನಂದ್ರೆ ನಾನು ಮೈಯ ಉರಿತಾ ಇದ್ದೆ. ನಾನು ಯಾವ ಸೀಮೆ ಗಂಡನೇ ನಿನಗೆ? ನಾನು ನಿನ್ನ ಜೊತೆ ಬಾಳಕ್ಕೆ ನಂಗೆ ಇಷ್ಟ ಇಲ್ಲ ಅಂತ 1000 ಸಲ ಹೇಳಿದ್ರು ಮತ್ತೆ ಅದೇ ಕೆಲಸನೇ ಮಾಡ್ತಾ ಇದೆಯಲ್ಲ ನೀನು ರಾಧಾ. ನಂಗೆ ಇಷ್ಟ ಇಲ್ಲ, ನಾನು ಬಿಟ್ಟುಬಿಡು ಅಂದ್ರೂ ಮತ್ತೆ ಇಲ್ಲ, ನನಗೆ ನಾನೇ ಬೇಕು ಅಂತ ಹೇಳ್ಬಿಟ್ಟು ಯಾಕೆ ಇಟ್ಕೊಂಡಿದ್ಯಾ? ಅದೇ ಮತ್ತೆ ಮಾನ ಮರ್ಯಾದೆ ಬಿಟ್ಟೋಳು, 3 ಬಿಟ್ಟೋಳು ಇವಳು. ಇಷ್ಟ ಇಲ್ಲ ಅಂದ್ರೂ ಬೇಕಂತೆ ಬೇಕು. ಯಾಕೆಳು? ನಿಮ್ಮ ಮನೆಗೆ ಸುಮಾರಾಗಿ ಸ್ವಲ್ಪ ದುಡ್ಡು ಐತಲ್ಲ, ಕಿತ್ತೋಗಿರೋ ಬಡತನದಿಂದ ಬಂದವಳಲ್ಲ, ಅದಕ್ಕೇನೆ. ಇವಳಿಗೆ ದುಡ್ಡಿಗೆ ಮುಖ್ಯ. ಲೈ, ನಿಂಗೆ ಅದೆಷ್ಟು ದುಡ್ಡು ಬೇಕು ಕೇಳೆ, ಬಿಸಾಕ್ತೀನಿ. ದುಡ್ಡು ಎತ್ಕೊಂಡು ಒಯ್ತಾ ಇರು. ನಮ್ಮ ಅಮ್ಮಂಗೆ ಹೇಳಿ ಅದೆಷ್ಟು ದುಡ್ಡು ಬೇಕೋ ಇದನ್ನ ಸೆಟ್ಲ್ಮೆಂಟ್ ಮಾಡಿಸ್ತೀನಿ. 10 ಕೋಟಿ ಕೊಡೆ. 10 ಕೋಟಿ ಕೊಟ್ಬಿಟ್ರೆ ಫ್ರೀಯಾಗಿ ಬಿಟ್ಕೊಟ್ಬಿಡ್ತೀನಿ. ಇವಳು ಯಾವಳೆ? ಏಯ್, ನೀನು ಯಾರೇ ಮದ್ಯಕ್ಕೆ ಬರೋಕ್ಕೆ? 10 ಕೋಟಿನಂತೆ. 10 ಕೋಟಿ? 10 ಕೋಟಿ ಕೊಡ್ಬೇಕಾ ನಿನಗೆ? 10 ಕೋಟಿ ಜಾಸ್ತಿ ಆಯ್ತಾ? ಸರಿ, ಸರಿ, ದುಡ್ಡೇನು ಬೇಡ ಬಿಡು. ನೀನವೆರಡು ಕಣ್ಣು ಕೊಟ್ಬಿಡೆ ಸಾಕತ್ತಾಗೆ. ಬುಟ್ಟು ಕೊಟ್ಬಿಡ್ತೀವತ್ತಾಗೆ ನಮ್ಮ ಬಾವನ್ನ. ಏಯ್, ನಿಂಗೇನು ತಲೆ ಕೆಟ್ಟೈತಾ ನಿನಗೆ? ಅದನ್ನೇ ನಾನು ನಿನ್ನ ಕೇಳೋಣ ಅಂತ ಅನ್ಕೊಂಡಿದ್ದೆ. ನಿನಗೇನಾದ್ರೂ ತಲೆ ಕೆಟ್ಟೈತಾ ನಿನಗೆ? ಹೇಳು, ತಲೆ ಕೆಟ್ಟೈತಾ? ನೀನು ಹೇಳ್ದೆ ಎಷ್ಟು ಬೇಕೋ ಕೇಳ ಬಿಸಾಕ್ತೀನಿ ಅಂತ. ಜಸ್ಟ್ ಜುಜ್ಜುಮಿ 10 ಕೋಟಿ ಕೊಡಮ್ಮ ಸಾಕು, ಬಿಟ್ಬಿಡ್ತೀವಿ. 10 ಕೋಟಿ ಕೊಟ್ರೆ ಸಾಕು. ಒದ್ದು ನೀ ಸುಮ್ಮನಿರಕ್ಕ. 10 ಕೋಟಿ ಕೊಡೆ, ಬಿಟ್ಬಿಡ್ತೀವಿ. 10 ಕೋಟಿ ಕೂಡಿಕೊಂಡು ಬಾವಾಗ ಸುಮ್ಕೇನೆ. 10 ಕೋಟಿ ಕೊಟ್ರೆ ಆರಾಮಾಗಿ ದಾನ ಧರ್ಮ ಮಾಡ್ಬಿಡ್ತೀವಿ ಅವನ್ನ. ಬೇಕಾಗೇ ಇಲ್ಲ. ನಮ್ಮ ಭಾವ ನಮಗೆ ಏನು ಬೇಕು? ನೀನು ಅವಳಿಗೂ ಅಷ್ಟೊಂದು ಲವ್ ಮಾಡ್ತಿದ್ದೀಗ ಅಂತಂದ್ರೆ, ಕಂಡೋರ್ ಗಂಡು ಅಷ್ಟೊಂದು ಲವ್ ಮಾಡ್ತಿದ್ದೀಗ ಅಂದ್ರೆ 10 ಕೋಟಿ ಕೊಡೋ ಯೋಗ್ಯತೆ ಇಲ್ಲ ನಿಂಗೆ. ಓ, ನಮ್ಮ ಭಾವ 10 ಕೋಟಿಗಿನ್ನ ಚೀಪಾ? ನಿನ್ನ ಪ್ರಕಾರ ಎಷ್ಟು ರೇಟ್ ಇರ್ಬೋದು ನಮ್ಮ ಭಾವಂದು? ಲೇ ಪದ್ದು, ಇದು ಗಂಡ ಹೆಂಡತಿ ವಿಷಯ. ನಿನ್ ಮದ್ಯಕ್ಕೆ ಬರಬೇಡ, ಇಲ್ಲ ನನ್ನ ತಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ ಅಷ್ಟೇನೆ. ಏಯ್, ಮುಚ್ಚಬಾಯಿನ ಕಂಡಿವ್ನಿ. ಗಂಡ ಹೆಂಡ್ರ ವಿಷಯ ಅಲ್ಲ, ಇಟ್ಕೊಂಡಿದ್ಯಲ್ಲ ನೀನು ಅವಳ ವಿಷಯ. ಬರೀ ಗಂಡ ಹೆಂಡ್ರ ವಿಷಯ ಆಗಿದ್ರೆ ಇಲ್ಲಿಗೆ ಯಾಕೆ ಬಂದಿರೋದು? ಬೀದಿಗೆ ಯಾಕೆ ಬಂದಿರೋದು? ಮನೆ ಒಳಗಡೆ ಇತ್ಯರ್ಥ ಆಗೋದು. ಇದು ಗಂಡ ಹೆಂಡ್ರ ವಿಷಯ ಅಲ್ಲ, ಸರಿನೇ? ನೋಡು, ಸುಮ್ಮನೆ ನೀನು ಬಂದು ನನಗೆ ಟ್ರಿಗರ್ ಮಾಡಕ್ ಹೋಗ್ಬೇಡ. ಸುಮ್ಮನೆ ಇಲ್ಲಿಂದ ಹೊಂಟೋಗ್ಬಿಡು. ನೀನು ಯಾರು ಅಂತ ನನಗೆ ನೋಡು. ನೀನು ಯಾರಾದ್ರೂ ನನಗೇನಂತೆ? ನಮ್ಮಮ್ಮ ಗೊತ್ತಲ್ಲ, ಭದ್ರಮ್ಮ. ವಾ, ಮೊನ್ನೆ ಬೇರೆ ಕಾಲು ಮುರಿದಾಕ್ ಬಂದಿದ್ದೀನಿ. ಇನ್ನು ನಿಮ್ಮ ಅಮ್ಮಂಗೆ ಬುದ್ಧಿ ಬಂದಿಲ್ವಾ? ನಿಮ್ಮ ಅಮ್ಮನಂತೆಲ್ಲ ಕೇಳಬೇಕಿತ್ತು. ಇಷ್ಟು ವರ್ಷದಾಗ ನೀನು ಮುಟ್ಟಿರ್ಲಿಲ್ಲ ಯಾರನ್ನೂ. ಯಾರೋ ಕಾಲು ಮುರಿದಾಕುದ್ರಲ್ಲ, ಅವ್ರ ಹೆಸರು ಹೇಳಮ್ಮ ಅಂತ ಒಂದ್ಸಲ ಕೇಳಬೇಕಿತ್ತು. ನನ್ನ ಹೆಸರು ನೀಟಾಗಿ ಹೇಳ್ಬಿಡೋಲ್ಲ ನಿಮ್ಮಮ್ಮ. ಹೋ, ನಮ್ಮಮ್ಮ ಕಾಲು ಮುರಿದಿರೋಳು ನೀನೇ ಅಲ್ವಾ? ಹೌದು, ವಿಡಿಯೋದಾಗ ನೋಡಿದ್ದೆ ನಾನು. ನಿನ್ನ ಸುಮ್ಮನೆ ಬಿಡಲ್ಲ. ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಾನು. ನೋಡ್ತಾ ಇರು, ಅದು ಹೆಂಗೆ ನೀನು ಶಿವನು ನನ್ನ ಮದುವೆ ಆಗೋದು ತಪ್ಪಿಸ್ತೀಯೋ ನಾನು ನೋಡೇ ಬಿಡ್ತೀನಿ. ಅವನು ಯಾವತ್ತಿದ್ರು ನನ್ನ ಪರನೇನಿಯ, ನನ್ನ ಜೊತೆನೇನಿಯ ಇರ್ತಾನೆ ಅವನು. ನಮ್ಮ ಅಮ್ಮಂಗೂ ಎಲ್ಲ ವಿಷಯ ಹೇಳಿ ನನಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳಿ. ಹೋಗಿ ಏನಾರ ಮಾಡ್ತಿ? ಏನು ಮಾಡ್ಕತ್ತೀಯ ಮಾಡ್ಕೊ ಹೋಗು. ನೋಡು, ಕಟ್ಕತ್ತೀಯಾ? ತಾಳಿ ಕಟ್ಟಿಸ್ಕತ್ತೀಯಾ? ಕಟ್ಟಿಸ್ಕ. ಡೈವರ್ಸ್ ಕೊಡಕ್ಕಿಲ್ಲ ಅಷ್ಟೇನಿಯಾ? ನೀನು ತಾಳಿ ಕಟ್ಟಿಸ್ಕೊಂಡೆ ಅಂತಂದ್ರೆ ಜೈಲ್ಗೆ ಹೋಗಿರ್ತೀಯ. ಏಯ್,
ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ನಮ್ಮ ಅಮ್ಮನ ಹೊಡೆದಾಗ ಏನಿಯ ಡಿಸೈಡ್ ಮಾಡಿದ್ದೆ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು. ನಿನ್ನನ್ನು ಮಾತ್ರ ಸುಮ್ಮನೆ ನಾನು ಬಿಡೋದಿಲ್ಲ ಬಿಡು. ನಿನಗೊಂದು ಗ್ರಾಚಾರ ಕಾಣಿಸ್ತೀನಿ ನಾನು. ಸರಿಯಾಗಿ ನೀನು ಗ್ರಾಚಾರ ಬಿಡಿಸ್ತೀನಿ ನಾನು. ನಿನ್ನ ಗ್ರಾಚಾರ ನಾನು ಬಿಡಿಸ್ತೀನ, ನನ್ನ ಗ್ರಾಚಾರ ನೀನು ಬಿಡಿಸ್ತೀಯ ಅಂತ ಹೇಳ್ಬಿಟ್ಟು ನೋಡಿದ್ರಾಯ್ತು. ಈಗ ಸದ್ಯಕ್ಕೆ ಯಾಕೆ ಶಾನೆ ಮಾತಾಡ್ತೀಗ? ಓವರಾಗಿ ಮಾತಾಡಕ್ಕೆ ಹೋಗ್ಬೇಡ. ನಿಮ್ಮ ಅಮ್ಮನ ಹತ್ರ ಹೋಗಿ ಕೇಳಿ ವಿಡಿಯೋನೇ ಝೂಮ್ ಹಾಕೊಂಡು ಒಂದು 500 ಕಿತ ನೋಡ್ಕ. ಈ ಪೊದ್ದಿ ಏನು ಅಂತ ಗೊತ್ತಾಯ್ತದೆ. ಹೋಗಿ ಸುಮ್ಕೆನೆಯ. ಮದುವೆ ಆಗಿರೋ ಹುಡುಗನಿಂದ ಬಿದ್ಬಿಟ್ಟು ಲವ್ ಅಂತೆ ಲವ್. ಇದನ್ನ ಲವ್ ಅನ್ನಲ್ಲ, ಡ್ಯಾಶ್ ಅಂತಾರೆ. ಸುಮ್ಮನೆ ಹೋಗಿ ಮುಚ್ಕೊಂಡು. ಮದುವೆ ಆಗಿರೋ ಗಂಡಸ್ರಿಂದ ಯಾರನ್ನ ಹೋಯ್ತಾರ? ಯಾಂಗ ಸಂಡಾಕಿದ್ಯಾ ನೋಡಕ್ಕೆ? ಯಾರನ್ನ ಕಟ್ಕೊಳ್ಳೋದ್ರ ಬದಲು ಬಂದ್ಬಿಟ್ಲು ಇಲ್ಲಿ. ಮದುವೆ ಆಗಿ 1 ವರ್ಷ ಆಗೈತೆ ಅವ್ನಿಗಾಗ್ಲೇ. ನೀನು ಅವನಿಂದ ಬೀಳಕ್ ಬಂದ್ಬಿಟ್ಟ ನೀನು. ಬಾ ಹೇಳ್ತೀನಿ ಬಾ ನಿಮ್ಮ ಅಮ್ಮಂಗೆ. ಅದು ಯಾವಳಿಗೆ ಹೇಳ್ತಿ ಹೇಳ್ಕೊ ಹೋಗು. ಗೆಲ್ಲಿಂದ ಒದ್ದು ಬಿಡ್ತೀನಿಲ್ಲ ಅಂದ್ರೆ ನಾನು ಡೈವರ್ಸ್ ಕೊಡ್ತೀನಿ ಅಂತ ಅನ್ಕೊಂಡ. ನನಗೆ ಕೊನೆ ಉಸಿರಿರೋ ಗಂಟ ನಿಮ್ಗೆ ಡೈವರ್ಸ್ ಕೊಡೋಕ್ಕಿಲ್ಲ. ನನ್ನ ಜೀವನ ಹಾಳು ಮಾಡಿರೋ ನಿಮಗೆ ನಿಮ್ಮ ಜೀವನ ಹಾಳು ಮಾಡೋದೇನೆ ನನ್ನ ಕೆಲಸ. ನೋಡ್ತಾ ಇರ್ರಿ, ನನ್ನ ಜೀವನ ಅನ್ಯಾಯವಾಗಿ ನನ್ನ ಜೀವನ ಹಾಳು ಮಾಡ್ಬಿಟ್ರಲ್ಲ. ಎಲ್ಲರೂ ಮುಂದೆ ನನ್ನ ಮಾನ ಮರ್ಯಾದೆ ಕಳೆದ್ಬಿಟ್ಟೆ ಅಲ್ವಾ? ನೀನು ಅದು ಹೆಂಗೆ ಖುಷಿಯಾಗಿರ್ತೀನೋ ಅನ್ಸುತ್ತೆ. ನಾನು ನೋಡೇ ಬಿಡ್ತೀನಿ. ನೀನೇನು ಆ ಡೈವರ್ಸು ಕೊಡು ಅಂತ ಅನ್ಬೇಕು. ಹಂಗೆ ಮಾಡ್ತೀನಿ, ನೋಡ್ತಾ ಇರು ನೀನು. ಥೂ, ನನಗಂತೂ ಗೊತ್ತಾ ಇರೋ ಪಾಪಕ್ಕೆ ನನಗಂತೂ ಮೈಯೆಲ್ಲ ಉರ್ದೋಯ್ತಾ ಇದ್ದೆ. ಯಾರ್ಯಾರು ತಗೋ ಮಾತುಗಳು ಕೇಳಂಗೆ ಮಾಡ್ಬಿಟ್ಟೆ ಅಲ್ವಾ ನೀನು? ಇದೇನು ಶಾಶ್ವತ ಅಂತ ಅನ್ಕೋಬೇಡ. ನಿನ್ನನ್ನು ಮಾತ್ರ ನಾನು ಬಿಡೋಕ್ಕಿಲ್ಲ. ನೋಡ್ಕೊತೀನಿ. ನೀನೇ ಡೈವರ್ಸ್ ಕೊಡ್ತೀಯಾ? ನೀನೇ ಕೊಡ್ತೀಯ ಡೈವರ್ಸ್ನ? ಇವತ್ತು ಕೊಡಲ್ಲ ಅಂತಿರಳು, ಕೊಟ್ಟೇ ಕೊಡ್ತೀಯ ನೀನು ಡೈವರ್ಸ್ನ. ನಾನು ಸತ್ರು ಕೊಡೋಕ್ಕಿಲ್ಲ ನೀನು ಡೈವರ್ಸ್ನ. ಏನು ಮಾಡ್ಕೊಂತೀಯೋ ಮಾಡ್ಕೊ ಹೋಗು. ಏನು ಮಾಡ್ತೀಯಾ? ಪಂಚಾಯತಿ ಕಲಾಕ್ಸ್ತೀನಿ ನಾನು. ಆಮೇಕಿಂದ ನೋಡಿವಂತೆ ಏನು ಮಾಡ್ತೀಯಾ ಅಂತ ಹೇಳಿ. ಹೌದು, ಅವತ್ತು ನೀನು ಹೇಳ್ದಾಗ ಕೇಳಬೇಕಿತ್ತು. ನಂದು ತಿಪ್ಪಕ್ಕೆ ಹೋಗ್ಬಿಡ್ತು. ನಾನೇ ನಂಬಲಿಲ್ಲ ನಿನ್ನ ಮಾತನ್ನ. ಎಲ್ಲದಕ್ಕೂ ನನಗೆ ಟೈಮ್ ಬರಬೇಕು. ನೀನು ಇವತ್ತು ಇಲ್ಲಿ ಕಳಿಸಿದ್ದು ಬೇಕು ಅಂತ ನಾನೇ ಏನಿಯೇ ಕಳಿಸಿದ್ದು ನಿನ್ನ ಹೋಗಿ ನೋಡಲಿ ಅಂತ. ಇಲ್ಲೊಂದು 2-3 ಕಿತ ನೋಡಿದ್ದೆ. ಟೇಮು ನಾನು ತಿಳ್ಕೊಂಡಿದ್ದೆ. ಹಂಗೇನಿಯೇ ಇವತ್ತು ಹೋಯ್ತಾ ಇದ್ನಲ್ಲ ನಿನ್ನ ಗಂಡ, ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ನಿನ್ನ ಕಳಿಸಿದ್ದು. ಸರಿಯಾಗಿ ತಗ್ಲಾಕಂಡ ನೋಡು. ಸಂಸಾರದ ವಿಷಯದಾಗೆ ನಾನು ಮುದ್ದಿಗೆ ಬರೋಕ್ಕಾಗಕ್ಕಿಲ್ಲ. ಗಂಡ ಹೆಂಡ್ರು ವಿಷಯ ನೀವೇ ಬಗೆಹರಿಸ್ಕೋಬೇಕು, ಸರಿನಾ? ಬೇರೆ ಈಚೆ ಕಡೆ ವಿಷಯ ಆದರೆ ನಾನು ಬೇಕಾದ್ರೆ ತಲೆ ಹಾಕ್ಬಿಡ್ತೀನಿ. ಸಂಸಾರದ ವಿಷಯಗಳಿಗೆ ನಾನು ತಲೆ ಹಾಕಕ್ಕಿಲ್ಲ. ನೀನು ಬೇಜಾರು ಮಾಡ್ಕೋಬೇಡ, ಸರಿನಾ? ಏನಾರು ನಿಂಗೆ ಹೆಲ್ಪ್ ಮಾಡಬೇಕು ಅಂದರೆ ನನ್ನ ಕೇಳು. ಅದು ಬಿಟ್ರೆ ನೀನೇ ಬಗೆಹರಿಸ್ಕೋಬೇಕು, ಸರಿನಾ? ಸರಿ ಪದ್ದು, ಆಯಿತು. ಏನನ್ನ ಆಗಲಿ ಧೈರ್ಯವಾಗಿ ಹೋರಾಟ ಮಾಡಬೇಕು. ನಿನ್ನ ಗಂಡ ಏನು ಟಾರ್ಚರ್ ಕೊಟ್ಟರು ಡೈವರ್ಸ್ ಮಾತ್ರ ಕೊಡಬೇಡ. ಅದೇನಾಯ್ತದೋ ಆಗಲಿ. ಅತಿ ಆದರೆ ಅತ್ತೆ ಮಾವನ ಹತ್ರ ಮಾತಾಡಿದ್ರೆ ಆಯಿತು. ಈಗ ಸದ್ಯಕ್ಕೆ ಅತ್ತೆ ಮಾವಂಗೆ ಏನು ಹೇಳಕ್ಕೆ ಹೋಗ್ಬೇಡ. ನಿಧಾನಕ್ಕೆ ಅತ್ತೆ ಮಾವಂಗೆ ಹೇಳೋಣ. ಸರಿ.